ಟಿವಿ9ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಮೆಟ್ರೋ ಸೆಕ್ಯೂರಿಟಿ ವಜಾಗೊಂಡಿದ್ದಾರೆ. ರಾಜಾಜಿನಗರ ಮೆಟ್ರೋ ಭದ್ರತಾ ಮೇಲ್ವಿಚಾರಕನನ್ನ ವಜಾ ಮಾಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಈತ ಸಭ್ಯವಾಗಿ ವರ್ತಿಸಿದ್ದ ಒಬ್ಬ ವ್ಯಕ್ತಿ ಜೊತೆಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾದಂತಹ ಬೆನ್ನಲ್ಲೇ ಈ ಭದ್ರತಾ ಸಿಬ್ಬಂದಿಯನ್ನ ವಜಾ ಮಾಡಿದ್ದಾರೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ರೈತರೊಬ್ಬರಿಗೆ ಅವಮಾನ ಮಾಡಿದ್ದ ಈತ. ಟ್ರೈನ್ ಹತ್ತೋದಕ್ಕೆ ಬಿಟ್ಟಿರಲಿಲ್ಲ. ಬಟ್ಟೆ ಕೊಳೆಯಾಗಿದೆ ಅಂತ ಹೇಳಿ ಆತನನ್ನ ಒಳಗ್ ಬಿಡೋದಕ್ಕೆ ನಿರಾಕರಿಸಿದ್ದ. ಮೆಟ್ರೋ ಸಿಬ್ಬಂದಿ ದರ್ಪದ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಬಿಎಂಆರ್ಸಿಎಲ್ ಈಗ ಸೆಕ್ಯೂರಿಟಿಯನ್ನು ವಜಾಗೊಳಿಸಿದೆ. ಟಿವಿ9ನಲ್ಲಿ ವರದಿ ಪ್ರಸಾರವಾದಂತಹ ಅರ್ಧ ಗಂಟೆಯಲ್ಲೇ ಆಗಿರುವಂತಹ ಕ್ರಮ ಇದು. ಟಿವಿ9ನ ರ್ಯಾಪಿಡ್ ಇಂಪ್ಯಾಕ್ಟ್ ನೋಡಿ. ಈಗಾಗಲೇ ನಮ್ಮ ಮೆಟ್ರೋ ತನ್ನ ಟ್ವಿಟರ್ ಪೇಜ್ನಲ್ಲೂ ಕೂಡ ಹಾಕೊಂಡಿದೆ. ಈಗ ನಾವು ಇವ್ರನ್ನ ವಜಾ ಮಾಡಿದೀವಿ ಅಂತ ಹೇಳಿ. ನಮ್ಮ ಮೆಟ್ರೋ ಇಸ್ ಆನ್ ಇನ್ಕ್ಲೂಸಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ದ ರಾಜಾಜಿನಗರ್ ಇನ್ಸಿಡೆಂಟ್ ಈಸ್ ಇಂಗ್ಲಿಷ್ನಲ್ಲಿ ಜೊತೆಗೆ ಕನ್ನಡದಲ್ಲೂ ಕೂಡ ಟ್ವೀಟ್ ಮಾಡಿದ್ದಾರೆ. ಇದನ್ನು ತನಿಖೆ ಮಾಡಿ ನಾವು ಕ್ರಮಗಳನ್ನು ಕೈಗೊಂಡಿದ್ವಿ. ಸೆಕ್ಯೂರಿಟಿ ಸೂಪರ್ವೈಸರ್ ಈಸ್ ಟರ್ಮಿನೇಟೆಡ್ ಅಂತ ಹೇಳಿ ಬಿಎಂಆರ್ಸಿಎಲ್ ಈಗ ಸ್ಪಷ್ಟಪಡಿಸಿದೆ. ಮೇಲ್ವಿಚಾರಕನನ್ನ ವಜಾಗೊಳಿಸಿದ್ವಿ. ಪ್ರಯಾಣಿಕರಿಗೆ ಉಂಟಾಗಿರುವಂತಹ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅನಾನುಕೂಲತೆಗೆ ನಾವು ವಿಷಾದಿಸ್ತೀವಿ ಅಂತಲೂ ಕೂಡ ಅವರು ಬರೆದುಕೊಂಡಿದ್ದಾರೆ. ಅವರು ಗಲೀಜಿರ್ಲಿ ರೈತರವ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳಿ. ನೀವು ಗಲೀಜ್ ನೀವು ಹೇಳಿ ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಸೊ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆ ಒಂದು ವಿಡಿಯೋನ. ಒಬ್ಬ ವ್ಯಕ್ತಿ ಅಲ್ಲೇ ಕಾರ್ತಿಕ್ ಅಂತ ಹೇಳಿ ಏನಿದ್ರು ಅವರು ಒಂದು ವಿಡಿಯೋನ ಮಾಡಿದ್ರು. ಯಾಕೆ ನೀವು ಈ ವ್ಯಕ್ತಿನ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಸೊ ಈ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದ್ರ ಬಗ್ಗೆ ಟಿವಿ9 ಕೂಡ ಏನು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ಅರ್ಧ ಗಂಟೆಯಲ್ಲೇ ಈಗ ಆ ಭದ್ರತಾ ಸಿಬ್ಬಂದಿಯನ್ನ ವಜಾ ಮಾಡಿದ್ದಾರೆ. ಈ ವಿಡಿಯೋ ಮಾಡಿದಂತಹ ಕಾರ್ತಿಕ್ ನಮ್ಮ ಜೊತೆ ಇದನ್ನ ಮಾತಾಡೋಣ. ಕಾರ್ತಿಕ್, ಆಕ್ಚುಲ್ ಆಗಿ ಅವತ್ತು ನಡೆದಿದ್ದೇನು ಲಾಸ್ಟ್ ಸ್ಯಾಟರ್ಡೆ? ಸೊ ಏನಕ್ಕೆ ರೈತರಿಗೆ ಒಳಗಡೆ ಬಿಡ್ಲಿಲ್ಲ ಅಥವಾ ಏನಾಗಿದ್ದೇನು? ನೀವೇನ್ ಪ್ರಶ್ನಿಸಿದ್ರಿ ಇಲ್ಲಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಐರಾಣಿ ಅಂತ ಹೇಳಿ ಸರ್. ನಾನು ಕೆಲವು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಪ್ರೋಗ್ರೆಸಿವ್ ಡೆಮಾಕ್ರಸಿ ಮೋಡಲ್ ಇದೀವಿ. ಈ ಪ್ರೋಗ್ರೆಸಿವ್ ಡೆಮಾಕ್ರಸಿ ಮೋಡಲ್ ಇದ್ದಾಗ ಯಾರದೇ ಬಟ್ಟೆಗಾಗ್ಲಿ ಬಟ್ಟೆ ಸ್ಥಿತಿಗಾಗ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಮಾನ್ಯತೆ ಬರುವುದಿಲ್ಲ. ಬಟ್ ಮೋರೋರ್ ನಾವು ಇವಾಗ ಏನಪ್ಪಾ ಅಂತಂದ್ರೆ ಮೆಟ್ರೋ ಟ್ರಾನ್ಸ್ಪೋರ್ಟ್ ಇದಲ್ಲ, ಅದು ಇಟ್ ಇಸ್ ಎ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅದಕ್ಕೆ ಅದು VIP ಟ್ರಾನ್ಸ್ಪೋರ್ಟ್ ಅಲ್ಲ. ಯಾರು ಬೇಕಾದ್ರೂ ಇದಕ್ಕೆ ವಿ ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್. ಅಂದ್ರೆ ನಾವು ಅದನ್ನ ಪ್ರಯಾಣ ಮಾಡಿ ಬಳಸ್ಬೋದು. ಸೊ ನಾನು ಅವತ್ತು ಪ್ರಯಾಣ ಮಾಡುವಾಗ ನಾನು ಗಮನಿಸಿದೆ, ಒಬ್ರು ಅಜ್ಜ ಅವ್ರನ್ನ ಬಿಡ್ತಿದ್ದಿಲ್ಲ. ನಾನು ಆಮೇಲೆ ಏನ್ ಮಾಡಿದೆ ಅಂತಂದ್ರೆ ಈ ಮೆಟ್ರೋ ಸಿಬ್ಬಂದಿ ಹತ್ರ ನಾನು ಕರ್ಕೊಂಡು ಹೋಗ್ಬಿಟ್ಟು ನಾನು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಎಲ್ಲಿ ಬಿಡ್ಬೇಕು ಬಿಟ್ಟು ಬಂದೆ. ಏನ್ ಘಟನೆ ಆಗಿದಲ್ಲ ಅದು ವೆರಿ ಸ್ಯಾಡ್. ಏನಕ್ಕೆ ಒಳಗಡೆ ಬಿಡ್ತಾ ಇರ್ಲಿಲ್ಲ ಇವ್ರನ್ನ? ಅವ್ರ ಡ್ರೆಸ್ ತುಂಬಾ ಗಲೀಜಿತ್ತು ಅಂತ ಅವ್ರನ್ನ ಒಳಗ್ ಬಿಡ್ತಿದ್ದಿಲ್ಲ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ ಕಾರಣನೂ ಇರ್ಲಿಲ್ಲ. ನಾನು ಆಮೇಲೆ ಮೆಟ್ರೋ ಸಿಬ್ಬಂದಿ ಹತ್ರ ಮಾತಾಡ್ಬಿಟ್ಟು ಇದನ್ನ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದೆ. ಇಷ್ಟೇ ಆಗಿದ್ದು, ಇದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅವ್ರ ಬೇರೆ ಏನಾದ್ರು ಲಗೇಜ್ ಏನಾದ್ರು ಇತ್ತಾ? ಲಗೇಜಿಗೆ ಏನಾದ್ರು ತಕರಾರು ಮಾಡ್ತಿದ್ರ ಅವರು? ಇಲ್ಲ, ಲಗೇಜ್ ಇತ್ತು, ಬಟ್ಟೆಗಳು ಇತ್ತು. ಬಟ್ ಆ ಬಟ್ಟೆಗಳು ಬಿಟ್ರೆ ಅದರಲ್ಲಿ ಬೇರೆ ಏನಂದ್ರೆ ಮಾರಕಾಸ್ತ್ರಗಳಾಗ್ಲಿ, ಗನ್ ಆಗ್ಲಿ ಆ ತರದ್ದು ಅಥವಾ ಚಾಕ್ ಆ ತರದ್ ಏನು ನಾಟ್ ಅಲೌಡ್ ಐಟಮ್ಸ್ ಅಂತ ಲಿಸ್ಟ್ ಅಲ್ಲಿ ಬರ್ತಲ್ಲ, ಅದು ಯಾವ್ದು ಸಹಿತ ಇರ್ಲಿಲ್ಲ. ಓನ್ಲಿ ಡ್ರೆಸ್ ಗಲೀಜಿತ್ತು ಅಂತ ಮಾತ್ರ ಬಿಟ್ಟಿದ್ದಿಲ್ಲ ಅಷ್ಟೇ. ಸೊ ಇದೊಂದು ಆಗ್ಬಾರ್ದಾಗಿತ್ತು, ಆಗೋಯ್ತು ಘಟನೆ. ನಂದು ಒಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಮೆಟ್ರೋ ಸಿಬ್ಬಂದಿನ ದಯವಿಟ್ಟು ವಜಾ ಮಾಡೋದು ಆ ತರದೆಲ್ಲ ಮಾಡ್ಬೇಡಿ. ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಬೇಕಾಗಿರೋದು ಏನು ಅಂದ್ರೆ ಟ್ರೈನಿಂಗ್ ಅಷ್ಟೇ. ಅಂದ್ರೆ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಮಿಸ್ ಆಗಿದೆ ಅಷ್ಟೇ. ದಯವಿಟ್ಟು ಈ ವಿಷಯದಲ್ಲಿ ಅವ್ರನ್ನ ಸೆನ್ಸಿಟೈಸ್ ಮಾಡಿ ಅಂದ್ರೆ ಅವ್ರಿಗೆ ಈ ಸೂಕ್ಷ್ಮತೆಗಳನ್ನ ತಿಳಿಸಿ ಅವರ ಟ್ರೈನಿಂಗ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿ ಅವ್ರನ್ನ ಅಪ್ಗ್ರೇಡ್ ಮಾಡಿ ದಯವಿಟ್ಟು ಅವ್ರನ್ನ ವಜಾಗೊಳಿಸೋದು, ಕೆಲಸದಿಂದ ತೆಗೆಯೋದು ಮಾಡಬೇಡಿ. ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಾರ್ತಿಕ್, ಇಲ್ಲಿ ಮಾಡಿದ್ದಾರೆ. ಅವರು ಕೂಡ ಹೇಳಿದಾರೆ, ಅಂದ್ರೆ ಪ್ರಯಾಣಿಕರಿಗಾಗಿರುವಂತಹ ಒಂದು ತೊಂದರೆಗೆ ನಾವು ವಿಷಾದಿಸ್ತೀವಿ ಅಂತ ಹೇಳಿ ಬಿಎಂಆರ್ಸಿಎಲ್ ಹೇಳಿದೆ. ಅಲ್ಲ, ಈಗ ನೀವು ಮಾತಾಡಿದ್ರಲ್ಲ ಅಲ್ಲಿ ಆ ಸೆಕ್ಯೂರಿಟಿಗೆ, ಅವ್ರಿಗೆ ಏನ್ ಅಂತ ಹೇಳಿದ್ದು? ಯಾಕಂದ್ರೆ ಅಲ್ಲಿ ವಿಡಿಯೋದಲ್ಲಿ ಏನೋ ಹೇಳ್ತಾರೆ, ನಮಗೆ ರೂಲ್ಸ್ ಇದೆ, ಬಿಡೋ ಹಾಗಿಲ್ಲ, ಲಗೇಜ್ ಇದೆ, ಹಾಗೆ ಹೀಗೆ ಅಂತಿದ್ರಲ್ಲ. ಏನಕ್ಕಂತೆ ಒಳಗ್ ಬಿಡೋದಕ್ಕೆ ಏನಂತ ಸಮಸ್ಯೆ ಅವರಿಗೆ? ಅದೇ ಬಟ್ಟೆ ಗಲೀಜಿದೆ ಬಿಡಲ್ಲ ಅಂತಂದ್ರು. ಆಮೇಲೆ ನಾನು ಸಿಬ್ಬಂದಿ ಹತ್ರ ಮಾತಾಡಿದಾಗ ನೀವು ಹೈಯರ್ ಆಫೀಸರ್ ಹತ್ರ ಮಾತಾಡಿ ಅಂದ್ರು. ನಾನಂದ್ರೆ ನಾನು ಯಾರ ಚೇಂಬರ್ಗೆ ಹೋಗಿ ಸಹಿತ ಮಾತಾಡಲ್ಲ, ಇಲ್ಲೇ ಕರ್ಸಿ ಅವ್ರನ್ನ ನಾನು ಮಾತಾಡ್ತೀನಿ ಅಂದೆ. ಅವಾಗ ಒಬ್ರು ಸಿಬ್ಬಂದಿ ಬಂದ್ರು, ಹೈಯರ್ ಆಫೀಸರ್. ಅವರು ಇನ್ನೊಬ್ರು ನಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡಿ ಅಂದ್ರು. ನಾನಂದೆ ನಾನು ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಲ್ಲ, ನಾನು ಕರ್ಕೊಂಡು ಹೋಗ್ತಿದ್ದೀನಿ, ಏನ್ ಮಾಡ್ತಿರೋ ಮಾಡಿ ಅಂತಂದೆ. ಬಿಕಾಸ್ ಅದು ಒಂದು ಅಮಾನವೀಯತೆ ಅನ್ನಿಸ್ತು. ಯಾಕಂದ್ರೆ ನಮ್ಮೊಳಗಿರೋ ಭಗವಂತನೇ ಬೇರೆಯವರಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಅವ್ರನ್ನ ಯಾರನ್ನೇ ಆಗ್ಲಿ ನಾವು ಅವ್ರನ್ನ ಬಟ್ಟೆಯಿಂದ ಅಳಿಯೋದು ತಪ್ಪಾಗುತ್ತೆ. ನಿಜ ನಿಜ ನಿಜ. ಎಲ್ಲಿಂದ ಬಂದಿದ್ದು ಇವರು? ರೈತರ ಇವರು? ಏನ್ ಕೆಲಸ ಮಾಡ್ತಾ ಇರೋರು? ಸರ್ ಅವರು ಮೂಕ್ರು, ಅವ್ರಿಗೆ ಮಾತು ಬರ್ತಿದ್ದಿಲ್ಲ, ಮತ್ತೆ ಕಿವಿನೂ ಸಹಿತ ಕೇಳಿಸ್ತಿದ್ದಿಲ್ಲ. ಸೊ ಅವರು ಮೆಜೆಸ್ಟಿಕ್ ಹೋಗ್ಬೇಕಿತ್ತಷ್ಟೇ. ಸೊ ಅದಕ್ಕೆ
ನಾನ್ ಸಹಾಯ ಮಾಡಿದೆ ಅವ್ರಿಗೆ. ಹಾ ಹಾ ಬಟ್ ಇದು ಆಗಿದ್ದಾಯ್ತು ಸರ್, ನಾವ್ ಇದನ್ನ ಮುಂದುವರ್ಸೋದ್ ಬೇಡ, ಇದನ್ನೆಲ್ಲ ಇಲ್ಲಿಗೆ ಬಿಡೋಣ. ಎರಡನೇದೇನಂದ್ರೆ ನಾವು ಸೆನ್ಸಿಟೈಸ್ ಮಾಡ್ಬೇಕು ಮೆಟ್ರೋ ಸಿಬ್ಬಂದಿನ ಈ ವಿಷಯದೊಳಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಪ್ಗ್ರೇಡ್ ಮಾಡಿದ್ರೆ ಈ ತರ ಘಟನೆ ನಡೆಯಲ್ಲ ಅನ್ಸುತ್ತೆ. ಎಲ್ಲಿಂದ ಬಂದಿದ್ದು ಅಂತ ಏನಾದ್ರು ವಿಚಾರಿಸಿದ್ರ ಅವ್ರಿಗೆ? ಕೇಳಿ ಒಂದ್ ನಿಮಿಷ ಕೇಳಿ. ನಾನು ಯಾವುದೇ ರಾಜಕೀಯ ಪಕ್ಷ ಆಗ್ಲಿ, ಯಾವುದೇ ನಾಯಕನಿಗಾಗ್ಲಿ, ಯಾವುದೇ ನೀವು ಹೇಳ್ತಿದ್ದು ಅರ್ಥ ಆಯ್ತು ಕಾರ್ತಿಕ್, ಕರೆಕ್ಟ್ ನೀವು ಹೇಳ್ತಾ ಇರೋದು. ನಾನು ಬಹಳ ಒಬ್ಬ ಸರಳ ನಿಮ್ ಲೈನ್ ಕಟ್ ಆಗ್ತಾ ಇದೆ ಕಾರ್ತಿಕ್. ಬಹಳ ಸರಳ ಇಂಜಿನಿಯರು, ನಾನು ಒಂದ್ ಕಡೆ ಸಂಶೋಧನೆ ಮಾಡ್ಕೊಂಡು ನಾನು ಬಹಳ ಸರಳವಾದ ಜೀವನ ಸಾಗಿಸ್ಕೊಂಡಿದ್ದೀನಿ. ಇದಕ್ಕೂ ಯಾವುದೇ ರಾಜಕೀಯಕ್ಕಾಗ್ಲಿ ಅಥವಾ ಯಾವುದೇ ನಾಯಕನಿಗಾಗ್ಲಿ ಯಾವುದೇ ಘಟನೆಗಾಗ್ಲಿ ಸಂಬಂಧ ಇಲ್ಲ. ಯಾರು ಲಿಂಕ್ ಮಾಡ್ತಾ ಇಲ್ಲ ಕಾರ್ತಿಕ್, ಯಾರು ಇದನ್ನ ರಾಜಕೀಯಕ್ಕಾಗ್ಲಿ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ. ನಾನು ಕೇಳಿದ್ದು ನಿಮಗೆ, ನೀವು ಮಾತಾಡಿದ್ರಲ್ಲ ಅವ್ರ ಜೊತೆ, ಆ ವೃದ್ಧರ ಜೊತೆ, ಅವ್ರು ಎಲ್ಲಿಂದ ಬಂದಿದ್ರು ಏನಾದ್ರು ವಿಚಾರಿಸಿದ್ರ? ಎಲ್ಲಿಂದ ಅವರು ಟ್ರೈನ್ಗೆ ಹೋಗ್ಬೇಕಿತ್ತು, ಸೊ ಅವ್ರಿಗೆ ನಾನು ರೈಲ್ವೆ ಇದು ಮೆಜೆಸ್ಟಿಕ್ ಹತ್ರ ಬಿಟ್ಟು ಒಂದ್ ಸ್ವಲ್ಪ ಊಟ ಕೊಟ್ಟು ಕಳಿಸ್ದೆ. ಅದು ಬಿಟ್ಟು ನಾನು ತುಂಬಾ ಎನ್ಕ್ವೈರಿ ಮಾಡ್ಲಿಲ್ಲ, ಎಲ್ಲಿಂದ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತೀರಾ ಅಂತೆಲ್ಲ. ನೀವೇನ್ ಮಾಡೋದು ಕಾರ್ತಿಕ್? ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ರಿಸರ್ಚ್ ಇಂಜಿನಿಯರ್ ಅಂದ್ರೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೀನಿ. ಸೂಪರ್, ಓಕೆ. ನಿಜಕ್ಕೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಈ ಸಂದರ್ಭದಲ್ಲಿ ಕಾರ್ತಿಕ್, ಯಾಕಂದ್ರೆ ಒಂದು ಒಳ್ಳೆ ಕೆಲಸ, ಒಂದು ಮಾನವೀಯತೆ ಅನ್ನುವಂಥದ್ದನ್ನ ತಾವು ತೋರಿಸಿದ್ರೆ. ಯಾರೇ ಇದ್ರೂ ಕೂಡ ಇಂಥ ಟೈಮ್ನಲ್ಲಿ ಈ ಥರದೊಂದು ಅಟ್ಲೀಸ್ಟ್ ನೋಡಿ, ಅವ್ರಿಗೆ ಮಾತು ಬರಲ್ಲ ಅಥವಾ ಕಿವಿ ಕೇಳಲ್ಲ, ಈಗ ಅವ್ರಿಗೆ ಹಂಗೆ ಮಾಡಿದಾಗ ಪಾಪ ಅವ್ರು ಯಾರ ಹತ್ರ ಹೋಗ್ತಾರೆ, ಯಾರ ಹತ್ರ ಹೇಳ್ಕೊತಾರೆ? ಅಟ್ಲೀಸ್ಟ್ ನಿಮ್ಮಂಥ ಒಬ್ಬ ಸಹ ಪ್ರಯಾಣಿಕ ನಿಜಕ್ಕೂ ನಿಮ್ಮನ್ನ ಈ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಕಾರ್ತಿಕ್. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಇನ್ಫ್ಯಾಕ್ಟ್. ಇಲ್ಲ, ಇದು ಬಹಳ ಮಿನಿಮಲ್, ಒಬ್ಬ ಮನುಷ್ಯನಾಗಿ ಮಾಡಬಹುದಾದ ಬಹಳ ಮಿನಿಮಲ್ ಆಕ್ಟಿವಿಟಿ, ಇದ್ರಲ್ಲಿ ಏನು ಗ್ರೇಟ್ ಜಾಬ್ ಅನ್ನೋದಿಲ್ಲ. ಸೊ ನನ್ ಒಂದೇ ವೆರಿ ಹಂಬಲ್ ರಿಕ್ವೆಸ್ಟ್, ನಾವು ದಿನ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀವಿ, ನನಗೆ ಯಾವುದೇ ಮೆಟ್ರೋ ಪ್ರಯಾಣಿಕ ಸಿಬ್ಬಂದಿನ ವಜಾ ಮಾಡೋದು ಅದು ಸಹಿತ ನನ್ನ ಮನಸ್ಸಿಗೆ ಬಹಳ ಹರ್ಟ್ ಆಗುತ್ತೆ, ಅದರಿಂದಲೂ ನನ್ನ ಹೃದಯಕ್ಕೆ ನೋವಾಗುತ್ತೆ. ದಯವಿಟ್ಟು ಅವ್ರನ್ನ ವಜಾ ಮಾಡಬೇಡಿ. ಅವರು ಅಪ್ರಜ್ಞೆಯಿಂದ ಮಾಡಿರ್ತಾರೆ. ಅಪ್ರಜ್ಞೆ ಅಂದ್ರೆ ಅವ್ರಿಗೆ ಅದೊಂದು ರೆಗ್ಯುಲರ್ ರುಟೀನ್ ಒಳಗೆ ಇದೊಂದು ಹೊಸ ಟೆಸ್ಟ್ ಕೇಸ್ ಬಂದಿರುತ್ತೆ. ಈ ಟೆಸ್ಟ್ ಕೇಸ್ ನ ಅವ್ರಿಗೆ ಅನಲೈಸ್ ಮಾಡೋಷ್ಟು ಪೇಷನ್ಸ್ ಇರಲ್ಲ ಮೈಂಡಿಗೆ. ಅದಕ್ಕೆ ಅಪ್ರಜ್ಞೆಯಿಂದ ಅಂದ್ರೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಮಾಡಿರ್ತಾರೆ ಅಷ್ಟೇ, ಬಿಟ್ರೆ ಅವ್ರಿಗೂ ಸಹಿತ ಯಾವುದೇ ಕೆಟ್ಟ ಭಾವನೆ ಇರಲ್ಲ ಪ್ರಯಾಣಿಕರ ಮೇಲೆ. ದಯವಿಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಸೆನ್ಸಿಟೈಸ್ ಮಾಡಿ ಅವ್ರನ್ನ ಅಪ್ಗ್ರೇಡ್ ಮಾಡಿ, ದಯವಿಟ್ಟು ಅವ್ರಿಗೂ ಸಹಿತ ಸಹಾಯ ಮಾಡಿ. ಅವ್ರ ಜೀವನನೂ ಹಾಳಾಗದ್ ಬೇಡ, ಅವ್ರಿಗೂ ಹೆಂಡತಿ ಮಕ್ಳಿದ್ದಾರೆ, ಅವರು ಸಫರ್ ಆಗ್ತಿರ್ತಾರೆ, ಅವ್ರಿಗೂ ಒಳ್ಳೇದಾಗ್ಲಿ, ಎಲ್ಲಾರು ನೆಮ್ಮದಿ ಶಾಂತಿಯಿಂದ ಇರೋಣ ಅಷ್ಟೇ, ಇನ್ನೇನು ಇಲ್ಲ ನಮ್ದು. ಯಾವ ಸ್ಟೇಷನ್ ಇದು? ಮೆಟ್ರೋ ಸ್ಟೇಷನ್ ಆಗಿದ್ದು ಕಾರ್ತಿಕ್? ಎಷ್ಟೊತ್ತಿಗೆ? ರಾಜಾಜಿನಗರ್. ರಾಜಾಜಿನಗರ್. ಎಷ್ಟೊತ್ತು ಸುಮಾರು ಅವಾಗ ನೀವು ಆಫೀಸಿಗೆ ಹೊರಟಿದ್ರಾ? ಇಲ್ಲ, ಅವತ್ ಸ್ಯಾಟರ್ಡೆ, ನಾನು ನಮ್ಮ ಆಫೀಸ್ ಇರ್ಲಿಲ್ಲ, ನಮ್ದು ಅವತ್ ಹಾಲಿಡೇ. ಸೊ ನಾನು ಬೇರೆ ಕಡೆ ಹೋಗ್ತಾ ಇದ್ದೆ. ಸ್ಯಾಟರ್ಡೆ ಅರೌಂಡ್ 9-9:30 ಅನ್ಸುತ್ತೆ. ಓಕೆ ಓಕೆ ಸರ್. ಒಂದ್ ರಿಕ್ವೆಸ್ಟ್ ಆಗಿದ್ದಾಯ್ತು, ಬಿಟ್ಬಿಡೋಣ ಅಂತೆ. ಇದು ಒಂದು ಅವೇರ್ನೆಸ್ ಬಂದಂಗಾಯ್ತು ಮೆಟ್ರೋ ಸಿಬ್ಬಂದಿಗೆ, ಆಲ್ ಓವರ್ ಮೆಟ್ರೋಗ್ ಒಂದು ಅವೇರ್ನೆಸ್ ಬಂದಂಗಾಯ್ತು. ದಯವಿಟ್ಟು ಅವ್ರನ್ನ ವಜಾ ಮಾಡ್ಬೇಡಿ. ನನಗೆ ಅದು ಬಹಳ ಹರ್ಟ್ ಆಗುತ್ತೆ ಅವ್ರನ್ನ ಕೆಲಸದಿಂದ ತೆಗಿಯೋದು. ಯಾಕಂದ್ರೆ ನಾನು ಕೆಲಸದಲ್ಲಿದ್ದೀನಿ, ನಾನು ಒಂದ್ ಕಡೆ ಕೆಲಸ ಮಾಡ್ತೀನಿ, ಅವ್ರಿಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವರು ಸಫರ್ ಆಗ್ತಿರ್ತಾರೆ. ದಯವಿಟ್ಟು ಅವ್ರನ್ನ ಸೆನ್ಸಿಟೈಸ್ ಮಾಡಿ, ಈ ವಿಷಯನ ಅಪ್ಗ್ರೇಡ್ ಮಾಡಿ. ಈ ತರ ಆಗ್ಲಿಲ್ದಂಗೆ ಟ್ರೈನಿಂಗ್ ಕೊಟ್ರೆ ಆಯ್ತು ಅಷ್ಟೇ. ದಯವಿಟ್ಟು ಕೆಲಸದಿಂದ ತೆಗಿಯಕ್ಕೆಲ್ಲ ಮಾಡ್ಬೇಡಿ, ಕಷ್ಟ ಆಗುತ್ತೆ ಅವ್ರ ಜೀವನ. ವೆರಿ ಟ್ರೂ ಕಾರ್ತಿಕ್, ನಿಜ. ಥ್ಯಾಂಕ್ ಯು. ನನ್ನಿಂದ ಈಗ ಆಯ್ತು ಅಂತ ನನಗ್ ನಿದ್ದೆ ಬರಲ್ಲ ಸರ್, ನನಗೆ ಗಿಲ್ಟ್ ಕಾಡುತ್ತೆ, ನಾನು ಈ ತರ ಮಾಡಿದೆ ಅಂತ. ದಯವಿಟ್ಟು ಆ ತರ ಮಾಡಬೇಡಿ ಅಷ್ಟೇ, ಇನ್ನೇನು. ಬಟ್ ನೀವು ಆ ಗಿಲ್ಟ್ ಫೀಲ್ ಮಾಡಬೇಡಿ ಕಾರ್ತಿಕ್, ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ. ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇರೋದು ನಿಜ. ಅಟ್ಲೀಸ್ಟ್ ಬಟ್ ಏನಾಗಿದೆ ಈಗ BMRCL ಇದನ್ನು ನೋಡಿದ ತಕ್ಷಣ ಅವ್ರು ವಜಾ ಮಾಡಿದ್ದಾರೆ ಆ ಸಿಬ್ಬಂದಿಯನ್ನ. ಐ ಥಿಂಕ್ ಇದನ್ನ ನಿಮ್ಮ ಮನವಿಯನ್ನ ನಾವು ಕೂಡ BMRCL ತನಕ ಮುಟ್ಟಿಸ್ತೀವಿ. ದಯವಿಟ್ಟು ಈ ಥರದ ಒಂದು ವಜಾ ಮಾಡೋದು ಬೇಡ, ಅವ್ರಿಗೊಂದು ಬುದ್ಧಿ ಹೇಳಿ. ನೀವು ಹೇಳಿದಾಗೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಟ್ರೈನಿಂಗ್, ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದು. ಎಸ್ ಕಾರ್ತಿಕ್. ಅಲ್ಲ, ಇದೇನಂದ್ರೆ ಬಹಳ ಸಿಂಪಲ್ ಸರ್. ಇದೇನಂದ್ರೆ ನಾವು ಅವೇರ್ನೆಸ್ ಅಂದ್ರೆ ನಾವು ಪ್ರಜ್ಞೆ ಒಳಗ್ ಇಲ್ಲ ಅಂದಾಗ, ಹೊಸ ಟೆಸ್ಟ್ ಕೇಸ್ ಅಂದ್ರೆ ಹೊಸ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದಾಗ ನಾವು ಹಳೆ ಪ್ಯಾಟರ್ನ್ ಅಲ್ಲೇ ಬಿಹೇವ್ ಮಾಡ್ತಾ ಹೋಗ್ತೀವಿ, ಆಯ್ತಾ? ಸೊ ನಮಗ್ ನಿಜವಾಗ್ಲೂ ಏನಾಗ್ಬೇಕಾಗಿರೋದಂದ್ರೆ ನಮ್ಮೊಳಗೆ ಅವೇರ್ನೆಸ್ ಅಥವಾ ಪ್ರಜ್ಞೆ ಜಾಸ್ತಿ ಆಗ್ಬೇಕಾಗಿರೋದು. ಇದು ಟ್ರೈನಿಂಗ್ ಕೊಡೋದ್ರಿಂದ ಆಗುತ್ತೆ, ನಾವು ಧ್ಯಾನ ಯೋಗ ಮಾಡೋದ್ರಿಂದ ಆಗುತ್ತೆ. ಈ ತರದ್ದು ಇದಕ್ಕೆ ತುಂಬಾ ಆಸ್ಪೆಕ್ಟ್ ಇದೆ. ದಯವಿಟ್ಟು ಅವರಿಗೆ ಬಹಳ ಸರಳವಾದ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರನ್ನ ಅಪ್ಗ್ರೇಡ್ ಮಾಡಿದ್ರೆ ಆಯ್ತು. ಅದರ್ವೈಸ್ ಮೆಟ್ರೋ ಬಂದಾಗಿಂದ ನನ್ನ ಜೀವನ ತುಂಬಾ ಸರಳ ಆಗಿದೆ. ನಂದು 2.5 ಅವರ್ ಟ್ರಾವೆಲ್ ಮಾಡ್ತಿದ್ದೆ ಡೈಲಿ ಒನ್ ವೇ, ನಮ್ ರಾಜಾಜಿನಗರದಿಂದ ಎಲ್ಲಿಗೆ ವೈಟ್ ಫೀಲ್ಡ್ಗೆ. ಇವಾಗ 1.25 ಗಂಟೆಗೆ ನಾನು ಬರ್ತೀನಿ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್. ನನಗೆ ಮೆಟ್ರೋ ಬಗ್ಗೆ ಬಹಳ ಧನ್ಯವಾದ ಇದೆ. ಎಲ್ಲಾ ಮೆಟ್ರೋದವ್ರಿಗೂ ನಂದು ಅನಂತ ಧನ್ಯವಾದಗಳು. ಈ ತರ ಸರ್ವಿಸ್ ಕೊಡ್ತಿರೋದಕ್ಕೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಇನ್ನೂ ಅಪ್ಗ್ರೇಡ್ ಆಗ್ರಿ. ಇದೊಂದು ವಿಷಯನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಷ್ಟೇ, ಇದು ಬಿಟ್ಟು ಬೇರೆ ಏನೇನು ಇಲ್ಲ ಸರ್. ಓಕೆ ಕಾರ್ತಿಕ್, ಥ್ಯಾಂಕ್ ಯು ಕಾರ್ತಿಕ್ ಅವರೇ, ತಾವು ನಮ್ಮ ಜೊತೆ ಮಾತನಾಡಿದ್ರಿ.